ನೋಡಿ, ಇವಾಗ ಹಳ್ಳಿ ಜೀವನ ಬೆಸ್ಟಾ ಅಥವಾ ಸಿಟಿ ಜೀವನ ಬೆಸ್ಟಾ ಅಂತ ಕನ್ಫ್ಯೂಷನ್ನಲ್ಲಿರೋ ಜನರಿಗೆ ನಾನು ಇವತ್ತೊಂದು ಬೆಸ್ಟ್ ಕ್ಲಾರಿಟಿ ಕೊಡ್ತೀನಿ, ನೋಡ್ಕೊಂಬನ್ನಿ. ಇವಾಗ ಹಳ್ಳಿಲಿರೋ ಜನ ಸಿಟಿನ ನೋಡಿ ಇಷ್ಟಪಡ್ತಿರ್ತಾರೆ. ಅಲ್ಲಿ ಬಿಲ್ಡಿಂಗ್ಗಳು, ಅಲ್ಲಿ ಕ್ಲೈಮೇಟು, ಅಲ್ಲಿರೋ ಜನರ ಹಾವಭಾವ, ವೇಷಭೂಷಣ ಟಿ ವಿಗಳಲ್ಲೆಲ್ಲ ನೋಡಿ ತುಂಬ ಇಷ್ಟಪಡ್ತಿರ್ತಾರೆ. ಅದೇ ರೀತಿ ಸಿಟಿಗಳಲ್ಲಿರೋ ಜನ ಹಳ್ಳಿಗಳ ವಾತಾವರಣ, ಅಲ್ಲಿರೋ ನದಿ, ಬೆಟ್ಟ ಗುಡ್ಡ, ಅಲ್ಲಿನ ದನಕರುಗಳು ಇವನ್ನೆಲ್ಲ ನೋಡಿ ಅಪ್ಪ ಇಲ್ಲೇ ಬಂದಿದ್ರೆ ಎಷ್ಟು ನೆಮ್ಮದಿ ಇರುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿನ ಹಳ್ಳಿಗಳನ್ನ ಇಷ್ಟಪಡ್ತಿರ್ತಾರೆ. ಆದರೆ ನಾನು ಹೇಳೋದಷ್ಟೇ, ಹಳ್ಳಿ ಜನ ಸಿಟಿಗೆ ಹೋಗಿ ಸೆಟ್ಲ್ ಆಗೋಕ್ಕೂ, ಸಿಟಿ ಜನ ಹಳ್ಳಿಗೆ ಬಂದು ಸೆಟ್ಲ್ ಆಗೋಕ್ಕೂ ಮಿನಿಮಮ್ ಇಟ್ ವಿಲ್ ಅಡ್ಜಸ್ಟ್ ಆಗೋಕ್ಕೆ ಮಿನಿಮಮ್ ಇಟ್ ವಿಲ್ ಟೇಕ್ 4 to 5 years ಟೈಮ್. ಯಾಕಂದರೆ ಇವಾಗ ಸಿಟಿ ಜನ ಇಮಿಡಿಯೇಟ್ ಆಗಿ ಹಳ್ಳಿಗೆ ಹೋಗಿ ವಾಸ ಮಾಡಿದ್ರು ಅಂದ್ಕೊಳ್ಳಿ, ಅಲ್ಲಿನ ಜನರ ಹಾವಭಾವ ಬೇರೆ ಇರುತ್ತೆ, ಇವ್ರ ಜೊತೆ ಅಡ್ಜಸ್ಟ್ ಆಗಲ್ಲ. ಅಲ್ಲಿನ ರಸ್ತೆಗಳು ಕಚ್ಚಾ ರಸ್ತೆಗಳಾಗಿರುತ್ತೆ, ಇಲ್ಲಿ ಥರ ಸಿಟಿಗಳ ಥರ ತಾರ್ ರಸ್ತೆಗಳಾಗಿರಲ್ಲ. ಮತ್ತು ಏನಾದರೂ ಒಂದು ಬೇರೆ ಕಡೆ ಊರಿಗೆ ಹೋಗಬೇಕು ಅಂದರೆ ಬಸ್ಗಳ ವ್ಯವಸ್ಥೆ ತುಂಬ ಕಡಿಮೆ ಇರುತ್ತೆ. ಮಿನಿಮಮ್ ಟೈಮ್ ಫಿಕ್ಸ್ ಇರುತ್ತೆ, 11 ಗಂಟೆ, 1 ಗಂಟೆ, 4 ಗಂಟೆ, 5 ಗಂಟೆ, ಈ ಥರ ಆ ಟೈಮ್ಗೆ ಇವರು ಹೋಗಿ ಟ್ರಾವೆಲ್ ಮಾಡಬೇಕು. ಮತ್ತು ಏನಾದರೂ ಒಂದು ವಸ್ತುನ ಎಮರ್ಜೆನ್ಸಿ ತರಬೇಕು ಅಂದ್ರೂ ಮಿನಿಮಮ್ 4 to 5 kilometers ಟ್ರಾವೆಲ್ ಮಾಡಬೇಕಾಗುತ್ತೆ. ಸಿಟಿಗಳ ಥರ ಇಮಿಡಿಯೇಟಾಗಿ ಆನ್ಲೈನ್ ಮಾಡಿದ್ರೆ ಬಂದು ಮನೇಲಿ ಬೀಳಲ್ಲ. ಈ ಥರ ಎಲ್ಲ ಪರಿಸ್ಥಿತಿ ಇರುತ್ತೆ. ಅದಕ್ಕೆಲ್ಲ ಅಡ್ಜಸ್ಟ್ ಆಗೋಕ್ಕೆ ಮಿನಿಮಮ್ 4 to 5 years ಟೈಮ್ ಬೇಕಾಗುತ್ತೆ. ಅದೇ ರೀತಿ ಹಳ್ಳಿ ಜನ ಸಿಟಿಲಿ ಬಂದು ಸೆಟ್ಲ್ ಆಗಬೇಕು ಅಂದರೆ ಸಿಟಿ ಲೈಫು ವೆರಿ ಕಾಸ್ಟ್, ವೆರಿ ಎಕ್ಸ್ಪೆನ್ಸಿವ್. ಹಳ್ಳಿಗಳ ಥರ ಹಳ್ಳಿಯಲ್ಲಿ ಇವತ್ತು ಏನೋ ನಮಗೆ ಒಂದು ದಿನಸಿ ಸಾಮಾನು ಇಲ್ಲ ಅಂದ್ರೂ ಏನೋ ಒಂದು ತರಕಾರಿ ಕಿತ್ಕೊಂಬಂದ್ಬಿಟ್ಟು ಅಲ್ಲಿ ಪಲ್ಯ ಮಾಡಿ ಜೀವನ ನಡೆಸ್ತಾರೆ. ಆ ಥರ ಸಿಟಿಗಳಲ್ಲಿ ಇರಲ್ಲ. ಅಲ್ಲಿ ಒಂದು ಮಂತ್ಲಿ ಒಂದು 10,000 ಖರ್ಚಾಗುತ್ತೆ ಅಂದರೆ ಸಿಟಿಗಳಲ್ಲಿ ಮಿನಿಮಮ್ 30,000 ರೂಪಾಯಿ ಖರ್ಚಾಗುತ್ತೆ ತಿಂಗಳಿಗೆ. ಮತ್ತು ಹಳ್ಳಿ ಜನರುಗಳು ಬಂದು ಸಿಟಿಗಳಲ್ಲಿ ದುಡಿಬೇಕು ಅಂದರೆ, ಮನೆಯಲ್ಲಿ ಇರಬೇಕು, ವಾಸ ಮಾಡಬೇಕು ಅಂದರೆ ಎಲ್ಲರೂ ಮನೆಯಲ್ಲಿ ದುಡಿಲೇಬೇಕಾಗುತ್ತೆ. ಯಾಕಂದರೆ ಇಲ್ಲಿ ಸಿಟಿಗಳಲ್ಲಿ ಒಂದು ನೀರು ಕುಡಿಯೋಕ್ಕೂ ಸಹ ದುಡ್ಡು ಕೊಟ್ಟು ನೀರು ಕುಡಿಬೇಕು, ಹಳ್ಳಿಗಳ ಥರ ಬರಲ್ಲ. ಮತ್ತು ಇಲ್ಲಿನ ಜನರ ಜೊತೆ ಅಡ್ಜಸ್ಟ್ ಆಗೋಕ್ಕೂ ತುಂಬ ಟೈಮ್ ಬೇಕಾಗುತ್ತೆ. ಅದಕ್ಕೋಸ್ಕರ ಹಳ್ಳಿ ಜನ ಸಿಟಿಗೆ ಹೋಗಿ ಬದುಕೋಕ್ಕೂ, ಸಿಟಿ ಜನ ಹಳ್ಳಿಗೆ ಬಂದು ಬದುಕೋಕ್ಕೂ ಮಿನಿಮಮ್ ಇಟ್ ವಿಲ್ ಟೇಕ್ 4 to 5 years. ಸೊ ಮೊದಲೇ ಫ್ರೀ ಪ್ಲ್ಯಾನ್ ಮಾಡ್ಕೊಳ್ಳಿ. ಇವಾಗ ಸಿಟಿ ಜನ ಹಳ್ಳಿನ ಇಷ್ಟಪಡ್ತಾ ಇದ್ರೆ ಮೊದಲೇ 4 to 5 years ಎಲ್ಲನೂ ಫ್ರೀ ಪ್ಲ್ಯಾನ್ ಮಾಡ್ಕೊಳ್ಳಿ, ಎಲ್ಲ ಸೆಟಪ್ ಮಾಡ್ಕೊಳ್ಳಿ. ಆವಾಗ ಹೋಗಿ ಅಲ್ಲಿ ಸ್ವಲ್ಪ ದಿನ ಒಂದು 1 week 15 days ಉಳಿದು ಬನ್ನಿ. ಈ ಥರ ಮಾಡಿದ್ರೆ ಸ್ವಲ್ಪ ಈಸಿ ಆಗುತ್ತೆ ಅಲ್ಲಿ ಅಡ್ಜಸ್ಟ್ ಆಗೋಕ್ಕೆ. ಅದೇ ಥರ ಹಳ್ಳಿ ಜನ ಸಿಟಿಗೆ ಬಂದು ನೆಲೆಸ್ಬೇಕು ಅಂದರೆ ಮೊದಲೇ ಪ್ರೀ ಪ್ಲ್ಯಾನ್ ಮಾಡಿಕೊಂಡು ಈ ವಿಷಯಗಳನ್ನೆಲ್ಲ ತಿಳ್ಕೊಂಡು ಬಂದು ಸ್ಟೇ ಮಾಡಿ. ಅಂದರೆ ನಮ್ಮ ಲೈಫ್ನ ನಾವು ಆರಾಮಾಗಿ ಲೀಡ್ ಮಾಡ್ಬೋದು ಅಂತ ನನ್ನ ಅಭಿಪ್ರಾಯ. ಥ್ಯಾಂಕ್ ಯು.